ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ. ಮುಂದುವರಿದ ಭಾಗ. ವಾರಿಧಿ ನಿಸ್ವಾನವನು ಮೀರಿ ಕೇಳಿತು ಮರ್ಕಾಟಗಳ ಜಯಘೋಷ. ಕೃತಕೃತ್ಯರಾದರು ವಾನರ ಪ್ರಮುಖರು ಮನದುಂಬಿಗೊಳ್ಳುತ್ತ ಹರುಷ. ಹನುಮ ವಿಭೀಷಣ ಸುಗ್ರೀವರೊಡಗೂಡಿ ತೆಂಕಣ ದಂಡೆಯ ಸೇರಿ. ಕೋದಂಡಧಾರಿಯು ಲಂಕಾಭಿಮುಖನಾದ ದೌಷ್ಟ್ಯದ ಹನನವ ಕೋರಿ. ಬೇರಿ ಮೃದಂಗದ ಧ್ವನಿಗಳನ್ನಾಲಿಸಿ ಕಪಿನಾಯಕರು ಕುಣಿದಾಡಿ. ಇಮ್ಮಡಿ ಹುಮ್ಮಸ್ಸಿ ಗರ್ಜಿಸಿದರೆಲ್ಲ ನಾಶಗೈಯುವ ಘೋಷ ಮಾಡಿ. ಸ್ವರ್ಣಲಂಕೆಯ ವಾಸ್ತು ವೈಭವವನ್ನು ಮೆಚ್ಚಿ ಸೌಮಿತ್ರಿಯಲ್ಲಿ ರಾಮ ನುಡಿದ. ರಾವಣನಿಂಬಂದಿಯಾಗಿ ಹರ್ಣಾಕ್ಷಿ ಶೋಕಿಸುತ್ತಿರಬಹುದೆಂದ. ಅಂಗಾದ ನೀಲರು ಮುಮ್ಮೋರೆಯಲಿದ್ದು ಋಷಭನು ಬಲಭಾಗಕ್ಕಿರಲಿ. ಗಂಧಮಾದನವ ವಾಮಪಾರ್ಶ್ವಗೊಳಿದ್ದರೆ ನಿಲ್ಲುವೆ ಮಂಚೂಣಿಯಲ್ಲಿ. ವೇಗದರ್ಶಿ ಸುಷೇಣ ಜಾಂಬವ ಮುಖ್ಯರು ಕೇಂದ್ರವ ರಕ್ಷಿಸುತ್ತಿರಲಿ. ಕಪಿರಾಜ ಸುಗ್ರೀವನ ರಕ್ಷಿ ವಾನರ ಸೈನ್ಯದ ಹಿಂಭಾಗಕ್ಕಿರಲಿ. ಸೇನೆಯ ವ್ಯೂಹವ ಸಂರಚಿಸುತ್ತ ರಾಮ ಹೊಣೆಯನ್ನು ವಿಭಜಿಸಿ ಕೊಟ್ಟ. ಕಪಿಗಳ ಸೆರೆಯಲ್ಲಿ ಉಳಿದಿದ್ದ ಶುಕನಿಗೆ ಬಂಧನದಿಮ್ಮುಕ್ತಿ ಕೊಟ್ಟ. ಬಿಡುಗಡೆ ಹೊಂದಿದ ಶುಕ ಬಂದ ನೋಡೋಡಿ ರಾಕ್ಷಸ ನಾಡಿಂಗೆ ತಿರುಗಿ. ವಾನರ ಶಿಬಿರದ ವಿವರವನ್ನುರುಹಿದ ರಾವಣಂ ಗತಿಶಯವಾಗಿ. ದುಸ್ತರವಾದ ಸಮುದ್ರಕ್ಕೆ ಸೇತುವ ಕಟ್ಟಿದರ್ ನೈಪುಣ್ಯದಿಂದ. ಸಾಗರವನ್ನು ದಾಟಿ ಶ್ರೀರಾಮ ಸೇನೆಯು ಲಂಕೆಗೆ ಬಂದಿಹುದೆಂದ. ಗೂಢಚರ್ಯೆಗೆ ಹೋದ ಅಸುರನ ನುಡಿ ಕೇಳಿ ದಶವಕ್ತ್ರ ರೋಷದಿಂದೆದ್ದ. ಮೊಹ್ವಾಂತೋ ಬರುತಿಹ ರಾಮನ ಸಾಯಕಗಳ ಹೂಡಿ ಕೊಲ್ಲುವೆನೆಂದ. ಬೇಹುಗಾರಿಕೆಗೆಂದು ನೇಮಿಸಿ ಕಳುಹಿದ ಶುಕ ಮತ್ತು ಸಾರಣರನ್ನು. ಮಂತ್ರಿಗಳಿಬ್ಬರು ಕೋಡಗೂರು ಗರೂಪಿನಿಂ ಸೇರಿದರ್ ಕಪಿಸೇನೆಯನ್ನು. ವಾರಿಧಿ ತೀರದಿ ತುಂಬಿದ್ದರೆಲ್ಲೆಲ್ಲೋ ಕಪಿಗಳು ಉತ್ಸಾಹದಿಂ ಕೂಡಿ. ಸೈನ್ಯವನ್ನೊಳಗೊಕ್ಕ ಗೂಢಚಾರಿಗಳಾಗ ದಿಗ್ಭ್ರಮೆಗೊಂಡರು ನೋಡಿ. ಸೇನಾ ಸಮುದ್ರದಿ ರಕ್ಕಸರಿರ್ವರ ಕಂಡ ವಿಭೀಷಣ ಬಂದು. ರಾಘವನೆದುರಿಂಗೆ ಕರೆದೊಯ್ದು ಪೇಳಿದ ದಶಕಂದರನ ಚಾರರೆಂದು. ಸೈನ್ಯದ ಬಲವನ್ನು ತುಳಿಯಲು ರಾವಣ ಕಳುಹಿಸಿಕೊಟ್ಟ ನಿಮ್ಮನಿಂತ. ರಘುನಂದನನ ಮುಂದೆ ಭಿನ್ನೈಸಿಕೊಂಡರು ಜೀವದಾನವ ಬೇಡಿಕೊಳ್ಳುತ್ತ. ರಘುವಂಶಧರಸರು ದೂತರ ವಧೆಯನ್ನು ಸರ್ವಥಾ ಮಾಡುವುದಿಲ್ಲ. ನಾಳೆಯ ದಿನದಲ್ಲಿ ಲಂಕಾವೈಭವವನ್ನು ವಿಧ್ವಂಸ ಮಾಡುವನೆಲ್ಲ. ನಾಳೆಯ ದಿನದಲ್ಲಿ ಲಂಕಾವೈಭವವನ್ನು ವಿಧ್ವಂಸ ಮಾಡುವೆನಲ್ಲ. ಧರ್ಮಜ್ಞ ಕೌಸಲ್ಯನ ಮಾತು ಕೇಳುತ್ತ ಮನದಲ್ಲೇ ಸಂತೋಷಗೊಂಡು. ಶುಕಸಾರಣರು ಮತ್ತೆ ಮರಳಿದರ್ ಲಂಕೆಗೆ ರಾಮಂಗೆ ಜಯ ಜಯವೆಂದು. ನಮ್ಮ ವಿಭೀಷಣ ಬಂಧಿಸಿದರು ರಾಮ ಅಭಯವ ನೀಡಿದನೆಂದು. ಜಾನಕಿ ರಮಣನ ನಿಲುವನ್ನು ಕೊಂಡಾಡಿದರು ಲಂಕಾಧೀಶನ ಮುಂದೆ.
ಉಪಾರವನು ದಾಟಿ ಬಂದಿರಿಲ್ಲಿಗೆ, ಘನತರ ಸೇತುವ ಕಟ್ಟಿ ದಕ್ಷಿಣ ಕುಲದಿ ಪೂರ್ಣ ಸೇನೆಯ ನೋಡೆ ಸಮರ್ಥವಾಯಿತು ದಿಟ್ಟಿ. ಅಗಣಿತ ಸೈನಿಕರ ಕಪಿ ಚಮುವಿಂಗೆ ನೇತೃತ್ವ ವಹಿಸಿಹ ರಾಮ, ಅಮಿತ ಪರಾಕ್ರಮಿಯನು ಗೆಲ್ಲಲಾರೆನು ಅರೆವು ಸೀತೆಯ ಕೊಡುವುದೇ ಕ್ಷೇಮ. ನೀಡಿದ ಸಲಹೆಗೆ ಶುದ್ರನಾಗುತ್ತ ರಾಜ ವೈದೇಹಿಯನು ಬಿಡನಿಂದ, ಚಾರರಿಬ್ಬರ ಕೂಡಿ ಚಂದ್ರಶಾಲೆಗೆ ಬಂದು ಯೋಧರ ತೋರಿಸಿದರಿಂದ, ಪರಿಚಯಿಸಿದ ನಾಗಸಾರಣನರ ಸಂಗೆ ವಾನರ ವೀರರ ಪಡೆಯ, ಸೇತುವೆ ನಿರ್ಮಾತೃ 48,00,000 ಕೋಟಿ ಸೈನಿಕರೊಡೆಯ, ಚಂಡ ಪರಾಕ್ರಮಿ ರಂಭನ ಸೈನ್ಯವಾದೊಳರೆ 130,00,000. ಯುವರಾಜ ನಂಗಾದ ಸಮರದುಳುತ್ಸಾಹಿ ವಾಲಿಯಂತೆ ಬಲು ದಕ್ಷ, ಸೇನಾನಾಯಕ ನೀಲ ಕುಮುದ ಕ್ರೋಧನರೆಂಬ ವಾನರರನ್ನು ತೋರಿಸುತ್ತ, ಧೂಮ್ರನೆಂಬುವ ನೀತ ಭೂಲೋಕ ನಾಯಕ ಜೊತೆಗಿಹ ನವಜಾಂಬವಂತ, ಅಗ್ನಿ ಸಂಭವ ಸನ್ನಾದನೆಂಬ ಧೀಮಂತ, ದಂಭ ಪ್ರಮಾದಿ ಎಂಬವರು, ಶತವಾಲಿ ಕೋಲಾಂಗುಲರು ಲಂಕಾನಾಶಕ್ಕೆ ಸೇನಾ ಸಮೇತರಾಗಿಹರು. ಧನ್ಯವಾದಗಳು.